ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಕುರಿತಾದ ಪೊಲಿಟಿಕಲ್ ಸ್ಟೋರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯಕ್ಕೆ ಬರ್ತಾರಾ? ಮಂಡ್ಯ ಜಿಲ್ಲೆಯಿಂದ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಎನ್ನುವಂತಹ ಗುಸುಗುಸು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಂಡ್ಯದ ಯಾವ ಕ್ಷೇತ್ರ ಆಯ್ಕೆ ಮಾಡ್ತಾರೆ ದರ್ಶನ್? ಇದು ನಟ ದರ್ಶನ್ ಕುರಿತಾದಂತಹ ಪೊಲಿಟಿಕಲ್ ಸ್ಟೋರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯಕ್ಕೆ ಬರ್ತಾರಾ? ಮಂಡ್ಯ ಜಿಲ್ಲೆಯಿಂದ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಸಾಧ್ಯತೆ. ಹಾಗಾದ್ರೆ ಮಂಡ್ಯದ ಯಾವ ಕ್ಷೇತ್ರ ಆಯ್ಕೆ ಮಾಡ್ತಾರೆ ದರ್ಶನ್? ದರ್ಶನ್ ಯಾರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಗೊತ್ತಾ? ನಿಜಕ್ಕೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು. ದರ್ಶನ್ ಅಭಿಮಾನಿಗಳು ನೋಡಬೇಕು, ಅಂಬರೀಷ್ ಫ್ಯಾನ್ಸ್ಗಳು ಕೂಡ ನೋಡಬೇಕು. ಇದು ಪಕ್ಕಾ ಪೊಲಿಟಿಕಲ್ ಸ್ಟೋರಿ. ದರ್ಶನ್ ಕುರಿತಾದ ಪಕ್ಕಾ ಪೊಲಿಟಿಕಲ್ ಸ್ಟೋರಿ. ದರ್ಶನ್ ಸಿನಿಮಾ ನಟ, ದರ್ಶನ್ ಮಾಜಿ ಜೈಲು ಕೈದಿ, ಈಗ ರಾಜಕಾರಣಿ ಆಗೋದಕ್ಕೆ ಹೊರಟಿದ್ದಾರಂತೆ. ಒಂದು ವೇಳೆ ಅವರು ರಾಜಕೀಯಕ್ಕೆ ಬರುವುದಾದರೆ ಮಂಡ್ಯದ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ? ದರ್ಶನ್ ವಿರುದ್ಧ ಕೊಲೆ ಆರೋಪ ಇದೆ. ಆ ತರಹದ ದರ್ಶನ್ ಈಗ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಅನ್ನೋದಾದರೆ ನಿಜಕ್ಕೂ ಕೂಡ ಕುತೂಹಲವನ್ನು ಸೃಷ್ಟಿ ಮಾಡಿರುವಂತಹದ್ದು. ವಿರುದ್ಧ ತೊಡೆ ತಟ್ಟಿ ಸುಮಲತಾ ಗೆಲ್ಲಿಸಿದ್ದ ದರ್ಶನ್ ಈಗ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಎಂಬ ಸುದ್ದಿ ಜೋರಾಗಿದೆ. ಕಳೆದ ಬಾರಿ ದರ್ಶನ್ ಯಾರ ಪರ ಪ್ರಚಾರ ಮಾಡಿದ್ರು ಅಂದ್ರೆ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿದ್ರು. ಸ್ಟಾರ್ ಚಂದ್ರು ಯಾರು? ಸುಮಲತಾರ ನೆಂಟ್ರ ಅಲ್ಲ. ಸ್ಟಾರ್ ಚಂದ್ರು ಸುಮಲತಾರ ರಕ್ತ ಸಂಬಂಧಿನ ಅಲ್ಲ. ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ನಿಂತಹ ಒಬ್ಬ ಕ್ಯಾಂಡಿಡೇಟ್. ಹಾಗಾದ್ರೆ ಪಕ್ಷಪಾತ ಇಲ್ವಾ ದರ್ಶನಿಗೆ? ಸುಮಲತಾ ನಿಂತ್ಕೊಂಡ್ರೆ ಮಾತ್ರ ಪ್ರಚಾರಕ್ಕೆ ಇಳಿತಾರ ಅಲ್ಲ. ದರ್ಶನ್ ಅವರಿಗೆ ವ್ಯಕ್ತಿ ಮುಖ್ಯ. ಅದು ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, BSP ಆಗಿರಲಿ, ಕಮ್ಯುನಿಸ್ಟ್ ಆಗಿರಲಿ, ವ್ಯಕ್ತಿ ಕರೆದ್ರೆ ಆ ವ್ಯಕ್ತಿ ಇಷ್ಟ ಆದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ಪರ ಪ್ರಚಾರ ಮಾಡ್ತಾರೆ. ಈ ಬಾರಿ ದರ್ಶನ್ ಅವರೇ 2028 ವಿಧಾನಸಭಾ ಚುನಾವಣೆಗೆ ಒಂದು ವೇಳೆ ರಾಜಕೀಯಕ್ಕೇನಾದರೂ ಇಳಿಯೋದಾದರೆ ನಿಜಕ್ಕೂ ಕೂಡ ಮಂಡ್ಯ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಹಾಗಾದರೆ ಮಂಡ್ಯ ಕ್ಷೇತ್ರದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ? ದರ್ಶನ್ ಯಾರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ನಿಜವಾಗ್ಲೂ ಕೌತುಕ. ಹಾಗಾದರೆ 2019 ಮಂಡ್ಯ ಲೋಕಸಭಾ ಸುಮಲತಾ ಪರ ಬ್ಯಾಟ್ ಮಾಡಿದರು. ದರ್ಶನ್ ಪ್ರಚಾರದಿಂದಲೇ ಸುಮಲತಾ ಗೆದ್ದಿದ್ದಾರೆ ಎನ್ನುವ ಮಾತಿದೆ. ಮದರ್ ಇಂಡಿಯಾ ಪರವಾಗಿ ಆಸ್ಕರ್ ಪ್ರಚಾರ ಮಾಡಿದ್ದರು. ದಳಪತಿಗಳ ವಿರುದ್ಧ ತೊಡೆ ತಟ್ಟಲಿದ್ದಾರೆ ಸುಮಲತಾ. ಈಗ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಎಂಬ ಸುದ್ದಿ ಜೋರಾಗಿದೆ. ಹಾಗಾದರೆ ಯಾವ ಕ್ಷೇತ್ರದಿಂದ ಇಳಿತಾರೆ? ನಿಜಕ್ಕೂ ಕೂಡ ದರ್ಶನ್ ರಾಜಕೀಯಕ್ಕೆ ಬರ್ತಾರಾ? ಒಂದು ವೇಳೆ ಬರೋದಾದರೆ ಯಾವ ಪಕ್ಷದಿಂದ ಮತ್ತು ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಎನ್ನುವಂತಹದ್ದೇ ಬಹುದೊಡ್ಡ ಸುದ್ದಿ. ಇತ್ತೀಚೆಗಷ್ಟೇ ಅವರ ಖಾತೆಗಳಿಂದ ಅನ್ಫಾಲೋ ಮಾಡಿದರು ಸುಮಲತಾರನ್ನ, ಅಭಿಷೇಕ್ರನ್ನ, ಜೊತೆಗೆ ಅವಿವಾರನ್ನ. ಎಸ್, ಮದರ್ ಇಂಡಿಯಾ ವರ್ಸಸ್ ಆಸ್ಕರ್ ಆಕ್ಟರ್ ಸ್ಪರ್ಧೆ. ಸುಮಲತಾ ವಿರುದ್ಧ ದರ್ಶನ್ ಅಖಾಡಕ್ಕೆ ಇಳಿಯುತ್ತಾರಾ ಅನ್ನುವಂತಹ ಚರ್ಚೆ ಇದೆ. ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ. ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಭವಿಷ್ಯ. ದರ್ಶನ್ ಸುಮಲತಾ ಚುನಾವಣೆ ಎದುರಿಸ್ತಾರಾ ಅಥವಾ ಸುಮ್ಮನೆ ಇದೊಂದು ತರಹದ ಮಾತಾ? ಮಂಡ್ಯ ಕ್ಷೇತ್ರದಿಂದ ಸುಮಲತಾ ವಿರುದ್ಧ ದರ್ಶನ್ ಅಖಾಡಕ್ಕೆ ಇಳಿತಾರಾ? ರೆಬಲ್ ಲೇಡಿ ವಿರುದ್ಧ ಚಾಲೆಂಜಿಂಗ್ ದರ್ಶನ್ ಸವಾಲೊಡ್ತಾರಾ? ಮದರ್ ಇಂಡಿಯಾ ವರ್ಸಸ್ ಆಸ್ಕರ್ ಆಕ್ಟರ್ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಸುಮಲತಾ ವಿರುದ್ಧ ದರ್ಶನ್ ಅಖಾಡಕ್ಕೆ ಇಳಿಯೋದು ನಿಜಾನಾ, ಸುಳ್ಳ? ಮಂಡ್ಯ ಕ್ಷೇತ್ರದಿಂದ ಸುಮಲತಾ ವಿರುದ್ಧ ದರ್ಶನ್ ನಿಂತುಕೊಳ್ಳೋದು ಸತ್ಯಾನಾ? ರೆಬಲ್ ಲೇಡಿ ವಿರುದ್ಧ ಚಾಲೆಂಜಿಂಗ್ ದರ್ಶನ್ ಚಾಲೆಂಜ್ ಮಾಡ್ತಾರ? ಮೊನ್ನೆಯಷ್ಟೇ ಪ್ರಶಾಂತ್ ಕಿಣಿ ಟ್ವೀಟ್ ಮಾಡಿದ್ರು. ಆ ಟ್ವೀಟು ಕೂಡ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಯಿತು. ಒಂದು ಕಡೆ ಸುಮಲತಾರನ್ನ ಅನ್ಫಾಲೋ ಮಾಡಿದ ದರ್ಶನ್, ಇವೆಲ್ಲವಕ್ಕೂ ಕೂಡ ಪುಷ್ಟಿ ಕೊಡುವಂತಿತ್ತು. ಒಟ್ಟಾರೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡುವುದಾದರೂ ಕೂಡ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಎನ್ನುವಂಥ ಗುಸುಗುಸು ನಿಜಕ್ಕೂ ಕೂಡ ರಾಜಕೀಯವಾದ ಎಂಟ್ರಿ ಆಗುತ್ತಾ ಎನ್ನುವಂಥದ್ದೇ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ಬಹುದೊಡ್ಡ ವಿಚಾರ.